ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರದ್ದು ಪಾರಮಾರ್ಥಿಕ ಚಿಂತನೆ, ಅವ್ರ ಉದ್ದೇಶ ಏನೇ ಇರ್ಬೋದು, ಆದರೆ ನಮ್ಮದು ವ್ಯಾವಹಾರಿಕ ಚಿಂತನೆ. ನಮಗಿರೋದು ಒಬ್ಬಳೇ ಮಗಳು, ಅವಳ ಕಷ್ಟ ಸುಖನ ನೋಡ್ಬೇಕಲ್ವೇ? ಅವಳಿಗೆ ಎಂತಹ ಗಂಡು ಬೇಕು ಅಂತ ನಿರ್ಧಾರ ಮಾಡಬೇಕಾಗಿರೋರು ನಾವು. ಗುರುಗಳು ಸಲಹೆ ಕೊಟ್ಟಿದ್ರೆ ಹೊರತು ಏನೋ ಹೇಳ್ತೀನಲ್ಲ, ಅಲ್ಲೇ ಹಿಂದೆ ಇರ್ಬೇಕು ನೋಡಮ್ಮ. ಗುರುಗಳು ಸಲಹೆ ಕೊಟ್ಟಿದ್ರೆ ಹೊರತು ನೀವು ಮದುವೆ ಮಾಡಲೇಬೇಕು ಅಂತ ಹೇಳಿಲ್ವಲ್ಲ. ಹೆಣ್ಣಿರೋ ಮನೆಗೆ ಸಂಬಂಧಗಳು ಬರೋದು ಸಹಜ. ಒಂದು ಸಂಬಂಧಗಳೆಲ್ಲ ಮದುವೆಗಳಾಗತ್ತೆ. ಸ್ವಲ್ಪ ತಾಳ್ಮೆ ಇಟ್ಕೋ. ಅದೇ ಊರಿನಲ್ಲಿ ನಮ್ಮ ಪುರೋಹಿತರಾದ ಶ್ಯಾಮ್ ಭಟ್ರಿದ್ದಾರೆ. ಅವರನ್ನು ವಿಚಾರಿಸಿದ್ರೆ ಅವ್ರ ಪೂರ್ವಾಪರ ಎಲ್ಲ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಗೊತ್ತಾಗೋಕೇನಿದೆ ರೀ? ಅಂಗೈ ಹುಣ್ಣಿಗೆ ಕನ್ನಡಿ ಬೇರೆ ಬೇಕೇನು? ಹುಡುಗ ಮಠದಲ್ಲಿ ಪಾಠ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಹೇಳಿ ನೋಡೋಣ. ಅದಕ್ಕೆ ಗೂಢಾಚಾರಿಕೆ ಬೇರೆ ಮಾಡ್ಬೇಕಾ? ಮಾಡಕ್ ಬೇರೆ ಕೆಲಸ ಇಲ್ಲ. ಕಳ್ಳ ಇಲ್ಲಿದೆಯಾ? ಹಿಡಿದ್ಬಿಟ್ಟೆ. ಅಕ್ಕ ಬಿಟ್ಬಿಡಕ್ಕ. ನೀನು ಆಟದಲ್ಲಿ ಸೋತಿದೀಯಾ, ನಿನ್ನ ಕೈ ಕಾಯಿಸ್ಲೇಬೇಕು. ನನ್ನ ಮೇಲೆ ಚಾಡಿ ಹೇಳ್ತೀಯಾ? ಅಕ್ಕ ನಿನ್ ಅಮ್ಮಯ್ಯ ಅಂತೀನಿ, ಬಿಟ್ಬಿಡೆ. ಬಿಡೋ ಮಾತೇ ಇಲ್ಲ. ಸಾಲ ಅಂತ ಇಟ್ಕೋ, ಮುಂದಿನ ಹಂತದಲ್ಲಿ ವಜಾ ಮಾಡ್ಬಿಡ್ತೀನಿ. ಅದೆಲ್ಲ ಬೇಡ. ಈಗಾಗಲೇ ನಿನ್ನ ಸಾಲ ಬೆಟ್ಟದಷ್ಟು ಬೆಳೆದು ನಿಂತಿದೆ. ಎಲ್ಲನೂ ಒಟ್ಟಿಗೆ ತೀರಿಸುವಂತೆ ಬಾ. ಕೈಯಲ್ಲಿರೋ ಅಧಿಕಾರನ ವಿನಾಕಾರಣ ಬಿಟ್ಕೊಡೋದು ಅಂದರೆ ಅದಷ್ಟು ಸುಲಭನ ದೊಡ್ಡಪ್ಪ? ಇದು ನಮ್ಮ ವಂಶದ ಮರ್ಯಾದೆ ಪ್ರಶ್ನೆ ಅಲ್ಲ. ಯಾಕೆ ನಮ್ಮನ್ನು ಪಾರು ಪತ್ತೆದಾರಿಕೆಯಿಂದ ತೆಗೆದಾಕಿದ್ದಾರೆ? ನಾವೇನು ತಪ್ಪು ಮಾಡಿದ್ದೀವಿ ಅನ್ನೋದಾದರೂ ಗೊತ್ತಾಗಬೇಕಲ್ವೇ? ನಮ್ಮ ವೆಂಕಟನಾಥನಿಗೆ ಮಠದಲ್ಲಿ ನಡೆಯುವ ಪಿತೂರಿಗಳು ತಿಳಿಯೋದಿಲ್ಲ. ಈ ವಿಷಯನ ಅವನು ಮಠದ ಗುರುಗಳಿಗೆ ತಿಳಿಸ್ಬೇಕಾಗಿತ್ತು. ಅವನೇ ಬಂದಲ್ಲ, ಕೇಳೋಣ ಇರು. ದೊಡ್ಡಪ್ಪ, ಅಣ್ಣ, ಯಾಕೆ ಈ ವಿಷಯನ ದೊಡ್ಡದು ಮಾಡ್ತಾ ಇದ್ದೀರಿ? ಎಲ್ಲ ಸರಿ ಹೋಗುತ್ತೆ ಬಿಡಿ. ಸರಿ ಹೋಗುತ್ತೆ ಅಂತ ಉದಾಸೀನ ಮಾಡಿದ್ರೆ ತಲೆಮಾರಿಂದ ನಮ್ಮ ಕೈಲಿರೋ ಅಧಿಕಾರ ಕೈ ಜಾರು ಹೋಗುತ್ತೆ ಅಷ್ಟೇ. ಅಲ್ಲ, ಮಠದಲ್ಲೇ ಇದೆಯಾ ಅಲ್ವಾ? ಗುರುಗಳ ಹತ್ರ ಒಂದು ಮಾತು ಹೇಳೋದಕ್ಕೆ ಏನು ಕಷ್ಟ ನಿಂಗೆ? ಅಣ್ಣ, ಗುರುಗಳು ತ್ರಿಕಾಲ ಜ್ಞಾನಿಗಳು, ಲೋಕವನ್ನೇ ಬಲ್ಲೋರು. ಇದೊಂದು ಸಣ್ಣ ಲೋಪ ಅವ್ರಿಗೆ ತಿಳಿಯೋದಿಲ್ವೇ? ಅವರಿಗೆ ಎಲ್ಲವೂ ಗೊತ್ತಿದೆ. ಇದ್ರ ಬಗ್ಗೆ ವರದಿ ಕೂಡ ಪಡ್ಕೊಂಡಿದ್ದಾರೆ. ಸೂಕ್ತ ಸಮಯದಲ್ಲಿ ಯಾರಿಗೆ ಹೇಗೆ ಎಚ್ಚರಿಸ್ಬೇಕೋ ಹಾಗೆ ಎಚ್ಚರಿಸ್ತಾರೆ. ಸ್ವಲ್ಪ ತಾಳ್ಮೆಯಿಂದ ಇರಿ. ಅಂದರೆ ನಮ್ಮ ಜವಾಬ್ದಾರಿನ ಕಸಿದ್ಕೊಳ್ಳೋದಿಲ್ಲ ಅಲ್ವಾ? ನನ್ನ ದೃಷ್ಟಿಯಲ್ಲಿ ಗುರುಗಳು ಸಾಕ್ಷಾತ್ ನ್ಯಾಯದೇವತೆ. ಅವರ ತೀರ್ಪು ಸತ್ಯದ ಪರವಾಗೇ ಇರುತ್ತೆ. ದಯವಿಟ್ಟು ನಿಶ್ಚಿಂತೆಯಿಂದ ಇರಿ. ಬಿಡಕ್ಕ, ನೋಯ್ತಾ ಇದೆ. ನೋವಾಗ್ಲಿ. ಇವತ್ತು ನಿನ್ ಕೈ ಕಾಯಿಸ್ತೆ ಬಿಡಲ್ಲ ಕಣೋ. ನಿಗನ್ ಗುಟ್ಟು ಹೇಳ್ತೀನಿ, ಬಿಡ್ತ್ಯಾ? ಏನೂ ಬೇಕಾಗಿಲ್ಲ. ತಪ್ಪಿಸ್ಕೊಳಕ್ಕೆ ನೋಡ್ಬೇಡ. ನಿಜವಾಗ್ಲೂ ಗುಟ್ಟು. ಏನು? ಅಪ್ಪ ಅಮ್ಮ ಇಬ್ರು ನಿನಗೆ ಮದ್ವೆ ಮಾಡಕ್ ಯೋಚನೆ ಮಾಡ್ತಿದ್ದಾರೆ. ಛೀ, ಹೋಗೋ. ನಿಜವಾಗ್ಲೂ ಅಕ್ಕ, ಗುರುಗಳು ಒಬ್ಬ ಗಂಡ ಹೇಳಿದಾರಂತೆ. ಅದಕ್ಕೆ ಅಪ್ಪ ಅಮ್ಮ ಇಬ್ರು ಕುಂಭಕೋಣ ಮಠಕ್ಕೆ ಹೋಗಿ ಬಂದಿದ್ದಾರೆ. ಇದೆಲ್ಲ ನಿನಗೆ ಹೆಂಗ್ ಗೊತ್ತಾಯ್ತು? ನಾನಲ್ಲಿ ಬಚ್ಚಿಟ್ಕೊಂಡಿದ್ನಲ್ಲ, ಎಲ್ಲ ಕೇಳಿಸ್ಕೊಂಡೆ. ಇಷ್ಟ್ರೆ ನಿನಗೆ ಪಿಪ್ಪಿ ಡುಬ್ ಡುಬ್ ಡುಬ್. ರಾಮನಾಮ ಜಪಿಸು ಮನವೇ, ರಾಮನಾಮ ಜಪಿಸು ಮನವೇ, ಅವನ ಜಪವೇ ನಿನಗೆ ಕ್ಷೇಮ. ರಾಮನಾಮ ಜಪಿಸು ಮನವೇ. ಅಮ್ಮ, ಯಾಕಮ್ಮ ಹಾಡೋದು ನಿಲ್ಲಿಸ್ಬಿಟ್ಟೆ? ಹಾಡಮ್ಮ. ನಾನು ಹಾಡ್ತಾನೆ ಇರ್ತೀನಿ. ಮಠದಲ್ಲಿ ಏನು ವಿಶೇಷತೆ ಅಂತ ಹೇಳು.
ವಿಶೇಷತೆ ಹಾ ಅಮ್ಮ, ನಿನ್ನೆ ಮಠದಲ್ಲಿ ಒಂದು ಘಟನೆ ನಡೀತು. ಏನು? ಪಾಠ ನಡಿಬೇಕಾದ್ರೆ ದೂರದಲ್ಲಿದ್ದ ಮರದ ಮರೆಯಲ್ಲಿ ನಿಂತು ಇಬ್ರು ಹುಡುಗರು ಪಾಠ ಕೇಳಿಸ್ಕೊಳ್ತಾ ಇದ್ರು. ಓ, ಆಮೇಲೆ? ನಾನು ಕುತೂಹಲದಿಂದ ಯಾಕೆ ಇಲ್ಲಿ ನಿಂತಿದ್ದಾರೆ ಅಂತ ವಿಚಾರಿಸಕ್ ಹೋದೆ. ಹೇಳ್ಕೊಡ್ತಾ ಇದ್ದಿದ್ದ ಪಾಠನ ಕೇಳಿಸ್ಕೊಂಡು ಆ ಹುಡುಗರು ಅದನ್ನೇ ಉಚ್ಚರಿಸ್ತಾ ಇದ್ರು. ಓ, ದೂರದಿಂದ ಕೇಳಿಸ್ಕೊಂಡ್ರು ಸ್ಪಷ್ಟವಾಗಿ ಉಚ್ಚರಿಸ್ತಾ ಇದ್ರಾ? ಅಷ್ಟೊಂದು ಪ್ರತಿಭೆ ಇತ್ತಾ ಮಕ್ಕಳಿಗೆ? ಪ್ರತಿಭೆ ಏನೋ ಇದೆ, ಆದರೆ ಪಾಪ ತಪ್ಪಾಗಿ ಉಚ್ಚರಿಸ್ತಾ ಇದ್ರು. ಆದರೆ ನನಗೆ ಅವ್ರ ಶ್ರದ್ಧೆ ತುಂಬ ಇಷ್ಟ ಆಯ್ತಮ್ಮ. ಮಕ್ಕಳು ದೇವ್ರ ಸಮಾನಪ್ಪ, ಅವರಲ್ಲಿ ಶ್ರದ್ಧೆ ಇದ್ದೇ ಇರುತ್ತೆ. ಮುಂದೆ ದೊಡ್ಡ ವಿದ್ವಾಂಸರಾಗ್ಬೋದೋ ಏನೋ. ಖಂಡಿತ ಆಗ್ಬೋದಮ್ಮ. ಆದರೆ ಏನಪ್ಪ? ಹೌದು, ಅವ್ರು ಯಾಕೆ ಮರದ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊತಿದ್ರು? ಅವ್ರಿಗೆ ತಾವು ಬೇರೆ ವರ್ಗದವರು ಅಂತ ಗೊಂದಲ ಇರಬೇಕು ಅಂತ ಅನ್ಸುತ್ತೆ. ಬೇರೆ ವರ್ಗದವರಾದ್ರೆ ಏನಂತೆ? ಅವರು ವಿದ್ವಾಂಸರಾಗಬಾರ್ದು ಅಂತೇನಿಲ್ವಲ್ಲ? ಆಗಬಹುದಮ್ಮ, ಆದರೆ ಅವ್ರಿಗೆ ಅಭ್ಯಾಸ ಮಾಡಿಸೋದು ಯಾರು? ಹಾ, ಅದು ನಿಜಾನೇ. ಪಾಪ ಎಷ್ಟೋ ಮಕ್ಕಳಿಗೆ ಪ್ರತಿಭೆ ಇದ್ರೂ ಅವಕಾಶನೇ ಇರೋದಿಲ್ಲ. ಅವಕಾಶ ಕೊಡೋದಕ್ಕೆ ನಾನು ಸಿದ್ಧಮ್ಮ. ಹಾಗೆಲ್ಲ ತಪ್ಪಾಗಿ ಉಚ್ಚಾರಣೆ ಮಾಡಬಾರ್ದು. ನಾನು ಹೇಳ್ಕೊಡ್ತೀನಿ ಬನ್ನಿ ಅಂತ ಕರೆದೆ. ಪಾಪ ಹೆದರ್ಕೊಂಡು ಓಡ್ ಹೊಟ್ಟೋದ್ರು. ಮತ್ತೆ ಬಂದ್ರೆ ಸರಿಯಾಗಿ ಹೇಳ್ಕೊಡು. ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೂ ತಿದ್ದೆ ಹೋದ್ರೆ ನಮ್ ತಪ್ಪಾಗತ್ತೆ. ನೀನೀಗ ಗುರುಸ್ಥಾನದಲ್ಲಿದೀಯ. ಗುರು ಆದವನು ತಪ್ಪುಗಳನ್ನ ತಿದ್ದಿ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಅದು ನಿನ್ನ ಜವಾಬ್ದಾರಿ, ಯಾವತ್ತೂ ಮರಿಬೇಡ. ಖಂಡಿತ ನಿನ್ನ ಮಾತನ್ನ ತಪ್ಪದೆ ಪಾಲಿಸ್ತೀನಮ್ಮ. ಈಗ ಹಾಡಮ್ಮ. ರಾಮನಾಮ ಜಪಿಸು ಮನವೇ, ರಾಮನಾಮ ಜಪಿಸು ಮನವೇ, ಅವನ ಜಪವೇ ನಿನಗೆ ಕ್ಷೇಮ. ರಾಮನಾಮ ಜಪಿಸು ಮನವೇ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ವಿದ್ಯಾ ಬುದ್ಧಿ ಪ್ರಾಪ್ತಿರಸ್ತು. ಅಚ್ಯುತ, ನೀನು ಹೋಗಿ ಆಟ ಆಡ್ಕೊಪ್ಪ.